ನಮಸ್ಕಾರ. ಜ್ಯೋತಿಷ್ಯದ ಬಗ್ಗೆ ಮಾತಾಡುವಾಗ ಕೆಲವು ಹೆಸರುಗಳು ಕೇಳಿದ ತಕ್ಷಣ ಮನಸ್ಸಲ್ಲಿ ಒಂದು ತಳಮಳ ಶುರುವಾಗುತ್ತೆ. ಅದರಲ್ಲೂ ಶನಿ ಅಂತ ಹೇಳಿದ್ರೆ ಸಾಕು. ಹೌದು, ಶನಿ ದೆಸೆ ಸಾಡೆ ಸಾತಿ ಅಂದ್ರೆ ಅಯ್ಯೋ ಕಷ್ಟಗಳ ಕಾಲ ಶುರುವಾಯ್ತು ಅಂತಾನೆ ಜಾಸ್ತಿ ಜನ ಅನ್ಕೋತಾರೆ. ಕರೆಕ್ಟ್. ಆದ್ರೆ ನಾವು ಇವತ್ತು ಚರ್ಚೆ ಮಾಡ್ತಿರೋ ಈ ಆಧಾರಗಳು ಶನಿಯ ಬಗ್ಗೆ, ಅದರಲ್ಲೂ ತುಲಾರಾಶಿಯವರ ಮೇಲೆ ಶನಿಯ ಪ್ರಭಾವದ ಬಗ್ಗೆ ಒಂದು ಸಂಪೂರ್ಣವಾಗಿ ಬೇರೆಯ ಚಿತ್ರಣವನ್ನ ಕೊಡ್ತಿವೆ. ನಿಜ. ಸಾಮಾನ್ಯವಾಗಿ ಶನಿಯನ್ನ ಬರೀ ಶಿಕ್ಷೆ ಕೊಡುವ ಗ್ರಹ ಅಂತ ನೋಡ್ತಾರೆ. ಆದ್ರೆ ಈ ಮೂಲಗಳು ಶನಿಯನ್ನ ಒಬ್ಬ ಕಠಿಣ ಶಿಕ್ಷಕನಾಗಿ, ಅಂದ್ರೆ ನಮ್ಮ ಜೀವನದ ಫೌಂಡೇಶನ್ ಗಟ್ಟಿ ಮಾಡುವ ಒಬ್ಬ ಆರ್ಕಿಟೆಕ್ಟ್, ಒಬ್ಬ ವಾಸ್ತುಶಿಲ್ಪಿಯಾಗಿ ತೋರಿಸ್ತವೆ. ವಾಸ್ತುಶಿಲ್ಪಿ, ಇಂಟ್ರೆಸ್ಟಿಂಗ್. ಅಂದ್ರೆ ಇದು ಕೇವಲ ಶಿಕ್ಷೆ ಅಲ್ಲ, ಬದಲಿಗೆ ನಮ್ಮ ಜೀವನದ ಒಂದು ಸ್ಟ್ರಕ್ಚರಲ್ ಆಡಿಟ್ ಇದ್ದ ಹಾಗೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಅದೇ ಪದ. ನಮ್ಮ ಯಶಸ್ಸು, ನಮ್ಮ ವ್ಯಕ್ತಿತ್ವ ಯಾವ ಅಡಿಪಾಯದ ಮೇಲೆ ನಿಂತಿದೆ ಅಂತ ಶನಿ ಬಂದು ಚೆಕ್ ಮಾಡ್ತಾನೆ. ಸರಿ, ಹಾಗಾದ್ರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಈ ಆಧಾರಗಳ ಪ್ರಕಾರ ಶನಿಯ ನಿಜವಾದ ಸ್ವರೂಪ ಏನು ಮತ್ತು ತುಲಾರಾಶಿಯವರಿಗೆ ಯಾಕೆ ಶನಿ ಅಷ್ಟು ತೊಂದರೆ ಕೊಡಲ್ಲ, ಇದರ ಹಿಂದಿನ ರಹಸ್ಯ ಏನು ಅಂತ ನೋಡೋಣ. ಖಂಡಿತ. ಮೊದಲನೇದಾಗಿ ಶನಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನ ಸರಿ ಮಾಡ್ಬೇಕು. ಓಕೆ. ಶನಿಯನ್ನ ಕರ್ಮಕಾರಕ ಅಂತ ಕರೆಯಲಾಗಿದೆ. ಅಂದ್ರೆ ನಮ್ಮ ಕರ್ಮಗಳಿಗೆ, ಅಂದ್ರೆ ನಮ್ಮ ಕೆಲ್ಸಗಳಿಗೆ ತಕ್ಕ ಫಲ ಕೊಡುವನು. ಫಲ ಅಂದ್ರೆ ಅದು ಒಳ್ಳೇದೂ ಆಗಿರ್ಬೋದು, ಕೆಟ್ಟದ್ದೂ ಆಗಿರ್ಬೋದು. ಹೌದು, ಅದು ಸಂಪೂರ್ಣವಾಗಿ ನಮ್ಮ ಕ್ರಿಯೆಗಳನ್ನೇ ಅವಲಂಬಿಸಿರುತ್ತೆ. ಇಲ್ಲಿ ಒಂದು ವಿಷಯವನ್ನ ಪದೇ ಪದೇ ಕೇಳ್ತೀವಿ, ಶನಿ ದಸೆ ಅಂತ. ಎಲ್ಲರಿಗೂ ಇದರ ಬಗ್ಗೆ ಅಷ್ಟು ಆಳವಾಗಿ ಗೊತ್ತಿರಲ್ಲ. ಶನಿ ದಸೆ ಅಂದ್ರೆ ನಿಖರವಾಗಿ ಏನು? ಒಳ್ಳೆ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಗ್ರಹದ ಪ್ರಭಾವ ಹೆಚ್ಚಾಗಿರುವ ಸಮಯ ಇರುತ್ತೆ. ಶನಿ ದಸೆ ಅನ್ನೋದು ಶನಿಯ ಪ್ರಭಾವ ಅತ್ಯಂತ ಹೆಚ್ಚಾಗಿರುವ 19 ವರ್ಷಗಳ ಒಂದು ದೀರ್ಘಾವಧಿ. 19 ವರ್ಷ? ಅದು ಜೀವನದ ಬಹಳ ದೊಡ್ಡ ಭಾಗ. ಹೌದು. ಅದಕ್ಕಾಗಿಯೇ ಶನಿ ಕಲಿಸೋ ಪಾಠಗಳು ಅಷ್ಟು ಆಳವಾಗಿ, ಅಷ್ಟು ಶಾಶ್ವತವಾಗಿ ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ಯಾಕಂದ್ರೆ ಆತ ಶಿಸ್ತು, ಪರಿಶ್ರಮ, ನ್ಯಾಯ ಈ ತರಹದ ಗುಣಗಳನ್ನ ನಮ್ಮ ಜೀವನದಲ್ಲಿ ತರ್ತಾನೆ. ನೀವು ಹೇಳಿದ ಹಾಗೆ ಶನಿ ಕರ್ಮದ ಫಲ ಕೊಡ್ತಾನೆ. ಆದ್ರೆ ಈ ಆಧಾರಗಳಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ, ಶನಿ ನಿಧಾನವಾಗಿ ಚಲಿಸೋ ಗ್ರಹ, ಸೊ ಫಲ ಕೂಡ ನಿಧಾನ, ಆದ್ರೆ ಶಾಶ್ವತ ಅಂತ. ಸಂಪೂರ್ಣವಾಗಿ ಸರಿ. ಗುರು ಅಥವಾ ರಾಹುವಿನ ಹಾಗೆ ರಾತ್ರೋರಾತ್ರಿ ಬದಲಾವಣೆಗಳನ್ನ ಶನಿಯಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂದ್ರೆ ಸಡನ್ನಾಗಿ ಲಾಟರಿ ಹೊಡೆಯೋದು ಅಥವಾ ಸಡನ್ನಾಗಿ ಎಲ್ಲ ಕಳ್ಕೊಳ್ಳೋದು ಆ ಥರ ಇರಲ್ಲ. ಖಂಡಿತ ಇರಲ್ಲ. ಶನಿಯ ಕೆಲಸ ಒಂದು ಕಟ್ಟಡವನ್ನ ಅಡಿಪಾಯದಿಂದ ಕಟ್ಟಿದ ಹಾಗೆ. ಪ್ರತಿ ಇಟ್ಟಿಗೆಯನ್ನ ನಿಧಾನವಾಗಿ ತಾಳ್ಮೆಯಿಂದ ಇಟ್ಟು ಕಟ್ಟಿದ ಕಟ್ಟಡ ಹೇಗೆ ಗಟ್ಟಿಯಾಗಿರುತ್ತೋ ಹಾಗೇನೇ ಶನಿ ಕೊಡುವ ಯಶಸ್ಸು ಕೂಡ ಅಚಲವಾಗಿರುತ್ತೆ. ಆಕ್ಚುಲಿ ಈ ಮೂಲಗಳಲ್ಲಿ ಒಂದು ಕಡೆ ನೀವು ಶ್ರಮಪಟ್ರೆ ಶನಿ ನಿಮ್ಮನ್ನ ರಾಜನನ್ನಾಗಿ ಮಾಡ್ತಾನೆ ಅಂತ ಹೇಳಿದಾರಲ್ಲ, ಅದು ಇದಕ್ಕೇನಾ? ನಿಖರವಾಗಿ. ಅದು ಕೇವಲ ಕಷ್ಟಪಡುವುದರ ಬಗ್ಗೆ ಅಲ್ಲ, ಸರಿಯಾದ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಡುವುದರ ಬಗ್ಗೆ ಹೇಳಿದ ಮಾತು. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಈಗ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಶನಿ ದೆಸೆಯಲ್ಲಿದ್ದಾನೆ ಅಂದ್ಕೊಳ್ಳಿ, ಅವನಿಗೆ ಸಡನ್ ಆಗಿ ಪ್ರಮೋಷನ್ ಸಿಗಲ್ಲ. ಬದಲಾಗಿ ಕಂಪನಿಯಲ್ಲಿ ಯಾರು ತಗೊಳ್ಳೋಕೆ ಇಷ್ಟಪಡಾದ ಒಂದು ಕಷ್ಟದ ಪ್ರಾಜೆಕ್ಟ್ ಅವನಿಗೆ ಸಿಗ್ಬೋದು. ಓ ಹೌದಾ? ಹೌದು. ಅದನ್ನ ಮುಗ್ಸೋಕೆ ಅವನು ಹೊಸ ಸ್ಕಿಲ್ ಕಲಿಬೇಕಾಗ್ಬೋದು, ರಾತ್ರಿ ಹಗಲು ಕೆಲಸ ಮಾಡ್ಬೇಕಾಗ್ಬೋದು. ಶುರುಗೆ ಇದು ಶಿಕ್ಷೆ ತರ ಕಾಣಿಸ್ಬೋದು, ಆದ್ರೆ ಆ ಪ್ರಾಜೆಕ್ಟ್ ಮುಗ್ದಾಗ ಅವನು ಕಂಪನಿಯಲ್ಲಿ ಒಬ್ಬ ಅನಿವಾರ್ಯ ವ್ಯಕ್ತಿಯಾಗಿರ್ತಾನೆ. ಅವನ ಬೆಲೆ 10 ಪಟ್ಟು ಹೆಚ್ಚಾಗಿರುತ್ತೆ. ಇದು ಶನಿ ಕೊಡೋ ರಾಜಪದವಿ. ಅದ್ಭುತ. ಶನಿಯ ಕಾರ್ಯವೈಖರಿ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಂದ್ರೆ ಶನಿ ನಮಗೆ ಮೀನು ಹಿಡಿದುಕೊಡಲ್ಲ, ಮೀನು ಹಿಡಿಯೋದನ್ನೇ ಕಲಿಸ್ಬಿಡ್ತಾನೆ. ಕರೆಕ್ಟ್. ಸರಿ, ಈಗ ಶನಿಯ ಈ ಸಾಮಾನ್ಯ ಗುಣಗಳಿಂದ ತುಲಾರಾಶಿ ಕಡೆಗೆ ಬರೋಣ. ಶನಿಯ ಈ ಶಿಸ್ತುಬದ್ಧ ಸ್ವಭಾವಕ್ಕೂ ತುಲಾರಾಶಿಗೂ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ಈ ಮೂಲಗಳು ಹೇಳ್ತವೆ. ಇದು ಒಂದು ಬೀಗಕ್ಕೆ ಸರಿಹೊಂದುವ ಕೀಳಿ ಸಿಕ್ಕಾಗೆನಾ? ಖಂಡಿತ. ಅದೊಂದು ಒಳ್ಳೆ ಹೋಲಿಕೆ. ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯ ಅಧಿಪತಿ ಶುಕ್ರ ಮತ್ತು ಶನಿ ಮಿತ್ರ ಗ್ರಹಗಳು. ಇದು ಒಂದು ಕಾರಣ. ಓಕೆ. ಅದಕ್ಕಿಂತ ಮುಖ್ಯವಾದ ಕಾರಣ ಅಂದ್ರೆ ಶನಿ ಗ್ರಹ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನವನ್ನ ಪಡೆಯುತ್ತೆ. ಅಂದ್ರೆ ಶನಿಗೆ ಅತ್ಯಂತ ಹೆಚ್ಚು ಶಕ್ತಿ ಸಿಗುವ ಜಾಗವೇ ತುಲಾರಾಶಿ. ಉಚ್ಚ ಸ್ಥಾನ ಅಂದ್ರೆ ಏನು ಅದು? ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ವರ್ಲ್ಡ್ ಕ್ಲಾಸ್ ಬಾಣಸಿಗ ಇದ್ದಾನೆ. ಅವನಿಗೆ ಎಲ್ಲಾ ಸೌಲಭ್ಯ ಇರೋ ಒಂದು ದೊಡ್ಡ ಕಿಚನ್ ಕೊಟ್ರೆ ಅವನು ಅದ್ಭುತವಾದ ಅಡಿಗೆ ಮಾಡ್ತಾನೆ ಅಲ್ವಾ? ಹೌದು.
ಅದೇ ಅವನನ್ನ ಸೌಲಭ್ಯ ಇಲ್ಲದ ಒಂದು ಚಿಕ್ಕ ಜಾಗಕ್ಕೆ ಕಳಿಸಿದ್ರೆ ಅವನಿಂದ ಅಷ್ಟೇ ಒಳ್ಳೆ ಅಡುಗೆ ನಿರೀಕ್ಷಿಸೋಕಾಗಲ್ಲ. ಉಚ್ಚ ಸ್ಥಾನ ಅಂದ್ರೆ ಗ್ರಹಕ್ಕೆ ಸಿಗೋ ಸುಸಜ್ಜಿತ ಕಿಚನ್ ಇದ್ದ ಹಾಗೆ. ಸೊ ತುಲಾರಾಶಿಯಲ್ಲಿ ಶನಿ ತನ್ನ ಅತ್ಯಂತ ಪಾಸಿಟಿವ್ ಮತ್ತು ರಚನಾತ್ಮಕ ಶಕ್ತಿಯನ್ನ ತೋರಿಸ್ತಾನೆ. ಆಹಾ, ಹಾಗಾಗಿ ಇಲ್ಲಿ ಅವನು ಶಿಕ್ಷಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವಾಸ್ತುಶಿಲ್ಪಿ ಆಗ್ತಾನೆ. ಎಕ್ಸಾಕ್ಟ್ಲಿ. ಅಂದ್ರೆ ತುಲಾರಾಶಿಯವರಿಗೆ ಶನಿದೆಸೆ ಬಂದಾಗ ಬೇರೆಯವರಿಗೆ ಆಗೋಷ್ಟು ಕಠಿಣ ಅನುಭವ ಆಗಲ್ಲ. ಬದಲಿಗೆ ಅವರ ಲೈಫ್ನೇ ರೀಸ್ಟ್ರಕ್ಚರ್ ಮಾಡೋ ರೂಪಿಸುವ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋಣ. ಇದನ್ನ ಜೀವನದ ದೊಡ್ಡ ತಿರುವು ಅಂತ ಹೇಳಿದ್ದಾರೆ. ಮೊದಲಿಗೆ ಮಾನಸಿಕ ಸ್ಥಿತಿ. ಓಕೆ. ಈ ಸಮಯದಲ್ಲಿ ಒಂಟಿತನದ ಭಾವನೆ, ಎಲ್ಲದರ ಬಗ್ಗೆ ಹೆಚ್ಚು ಆಳವಾಗಿ ಯೋಚನೆ ಮಾಡೋದು ಅದೆಲ್ಲ ಜಾಸ್ತಿಯಾಗುತ್ತೆ. ಇದು ಕೇಳೋಕ್ ಸ್ವಲ್ಪ ನೆಗೆಟಿವ್ ಅನ್ಸುತ್ತಲ್ಲ, ಒಂಟಿತನ, ಅತಿಯಾದ ಯೋಚನೆ. ಆದ್ರೆ ಇದರಿಂದ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ ಅಂತಾನೂ ಹೇಳಿದ್ದಾರೆ. ಈ ವಿರೋಧಾಭಾಸವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಲ್ಲೊಂದು ಆಳವಾದ ಪಾಠ ಇದೆ. ತುಲಾರಾಶಿಯವರ ಸ್ವಭಾವವೇ ಎಲ್ಲರನ್ನೂ ಖುಷಿಯಾಗಿರೋದು. ಬೇರೆಯವರು ನನ್ ಬಗ್ಗೆ ಏನಂಕೋತಾರೆ ಅನ್ನೋ ಚಿಂತೆ ಅವರಲ್ಲಿ ಹೆಚ್ಚು. ಹೌದು, ನಿಜ. ಈ ಪ್ರೋಸೆಸ್ನಲ್ಲಿ ಅವರು ತಮ್ಮ ಇಷ್ಟ ಕಷ್ಟಗಳನ್ನೇ ಮರ್ತು ಬಿಡ್ತಾರೆ. ಶನಿ ಈ ಸಮಯದಲ್ಲಿ ಅವರನ್ನ ಬೇರೆಯವರಿಂದ ಸ್ವಲ್ಪ ದೂರ ಮಾಡಿ, ನಿನ್ನ ಜೀವನ ನಿನಗಾಗಿ, ಬೇರೆಯವರಿಗಾಗಿ ಅಲ್ಲ ಅನ್ನೋ ಕಠಿಣ ಸತ್ಯವನ್ನ ಅರ್ಥ ಮಾಡಿಸ್ತಾನೆ. ಅಂದ್ರೆ ಇದು ಒಂದು ರೀತಿಯ ಬಲವಂತದ ಆತ್ಮಾವಲೋಕನ. ಓಕೆ, ಇನ್ನು ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲೂ ಇದೇ ತರದ ಪ್ಯಾಟರ್ನ್ ಇರುತ್ತಾ? ನಿಧಾನ ಆದ್ರೆ ಸ್ಥಿರವಾದ ಬೆಳವಣಿಗೆ. ಖಂಡಿತ. ವೃತ್ತಿ ಜೀವನದಲ್ಲಿ ಪ್ರಗತಿ ನಿಧಾನ ಆಗಬಹುದು, ಒತ್ತಡ ಜಾಸ್ತಿಯಾಗಬಹುದು, ಮಾಡಿದ ಕೆಲಸಕ್ಕೆ ತಕ್ಷಣಕ್ಕೆ ರೆಕಗ್ನಿಷನ್ ಸಿಗದೇ ಇರಬಹುದು. ಆದ್ರೆ ಶನಿ ಇಲ್ಲಿ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾನೆ. ಯಾರು ಈ ಪರೀಕ್ಷೆ ಪಾಸ್ ಮಾಡ್ತಾರೋ ಅವರಿಗೆ ಸಿಗೋ ಸ್ಥಾನ ಶಾಶ್ವತವಾಗಿರ್ತದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಶನಿ ಮಿತವ್ಯಯ ಕಲಿಸ್ತಾನೆ, ದುಂದುವೆಚ್ಚಕ್ಕೆ ಬ್ರೇಕ್ ಬೀಳುತ್ತೆ. ಹಣದ ಬೆಲೆಗುಟ್ಟಾಗುತ್ತೆ. ಹೌದು. ಹಣದ ನಿಜವಾದ ಮೌಲ್ಯ ಏನು, ಅದನ್ನ ಹೇಗೆ ಉಳಿಸಬೇಕು, ಬೆಳೆಸಬೇಕು ಅನ್ನೋ ಪಾಠವನ್ನ ತುಲಾರಾಶಿಯವರು ಈ ಸಮಯದಲ್ಲಿ ಕಲಿತಾರೆ. ಸಾಲ ಮಾಡೋದ್ರಿಂದ ದೂರ ಇರೋ ಬುದ್ಧಿ ಬರುತ್ತೆ. ಈಗ ಸಂಬಂಧಗಳ ಬಗ್ಗೆ ಮಾತಾಡೋಣ. ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಶನಿ ಸತ್ಯ ಮತ್ತು ನ್ಯಾಯದ ಪ್ರತೀಕ ಅಂತೀವಿ. ಹಾಗಾದ್ರೆ ಸಂಬಂಧಗಳಲ್ಲಿ ಅವನ ಪ್ರಭಾವ ಹೇಗಿರುತ್ತೆ? ನಕಲಿ ಸ್ನೇಹಗಳು ದೂರವಾಗ್ತವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಸಂಬಂಧಗಳ ವಿಷಯದಲ್ಲೂ ಶನಿಯ ಸ್ಟ್ರಕ್ಚರಲ್ ಆಡಿಟ್ ನಡೆಯುತ್ತೆ. ಇದು ಒಂದು ರೀತಿ ಫಿಲ್ಟರಿಂಗ್ ಪ್ರೋಸೆಸ್. ಯಾರು ನಮ್ಮ ಜೊತೆ ಕೇವಲ ಸ್ವಾರ್ಥಕ್ಕಾಗಿ ಇರ್ತಾರೋ ಅಂಥ ಸಂಬಂಧಗಳು ತಾವಾಗಿಯೇ ಮುರಿದು ಬೀಳ್ತವೆ. ಅಯ್ಯೋ. ಪ್ರಾಮಾಣಿಕವಾಗಿ ಜೊತೆ ನಿಲ್ಲುತ್ತಾರೋ ಅಂತಹ ನಿಜವಾದ ಸಂಬಂಧಗಳು ಮಾತ್ರ ಉಳಿಯುತ್ತವೆ. ಶುರುವಿಗೆ ನೋವಾದ್ರೂ ಕೊನೆಗೆ ಇದು ನಮ್ಮ ಜೀವನವನ್ನ ಅನಗತ್ಯ ಭಾರದಿಂದ ಫ್ರೀ ಮಾಡುತ್ತೆ. ಈ ಫಿಲ್ಟರಿಂಗ್ ಪ್ರೋಸೆಸ್ ಕೇಳೋಗೆ ಚೆನ್ನಾಗಿದೆ, ಆದ್ರೆ ಅನುಭವಿಸೋಕೆ ತುಂಬಾ ಕಷ್ಟ ಇರ್ಬೋದಲ್ಲ. ಸ್ನೇಹಿತರನ್ನ ಕಳ್ಕೊಳ್ಳೋದು, ಒಂಟಿತನ, ಇದನ್ನ ದಾಟೋಕೆ ಏನಾದ್ರೂ ದಾರಿ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಮೂಲಗಳು ನೇರವಾಗಿ ಹೇಳಿಲ್ಲ, ಆದ್ರೆ ಶನಿಯ ಸ್ವಭಾವದಲ್ಲೇ ಉತ್ತರ ಇದೆ. ಶನಿ ನಮ್ಗೆ ಸ್ವಾವಲಂಬನೆ ಕಲಿಸ್ತಾನೆ. ನಮ್ಮ ಖುಷಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸಿದಾಗ ಒಂಟಿತನ ಅನ್ನೋದು ಏಕಾಂತವಾಗಿ ಬದಲಾಗುತ್ತೆ. ಓ ವಾವ್. ಅದು ನಮ್ಮನ್ನ ನಾವು ಬಲಪಡಿಸ್ಕೊಳ್ಳೋಕೆ ಸಿಕ್ಕ ಅವಕಾಶ ಆಗ್ಬಿಡುತ್ತೆ. ಇನ್ನು ಮದುವೆ ವಿಷಯದಲ್ಲಿ ಶನಿಯ ಪ್ರಭಾವದಿಂದ ಮದುವೆ ತಡವಾಗ್ಬೋದು, ಆದ್ರೆ ಆ ಸಂಬಂಧ ತುಂಬಾ ಪ್ರಬುದ್ಧವಾಗಿ, ಜವಾಬ್ದಾರಿಯುತವಾಗಿ ಇರುತ್ತೆ ಅಂತನೂ ಹೇಳಿದ್ದಾರೆ. ಸರಿ. ಹಾಗಾದ್ರೆ ಈ ಇಡೀ ಸಮಯದಲ್ಲಿ ಶನಿಯ ಕೃಪೆ ಪಡೆಯೋಕೆ, ಪಾಸಿಟಿವ್ ರಿಸಲ್ಟ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಲಿಸ್ಟ್ ಕೊಟ್ಟಿದಾರಲ್ವಾ? ಹೌದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಏನು ಅಂದ್ರೆ, ಶನಿಗೆ ಪೂಜೆಗಿಂತ ನಮ್ಮ ನಡವಳಿಕೆನೇ ಮುಖ್ಯ. ಓಕೆ. ಮಾಡ್ಬೇಕಾದ ವಿಷಯಗಳಲ್ಲಿ ಸತ್ಯ ಮಾತಾಡೋದು, ಕೊಟ್ಟ ಮಾತು ಉಳಿಸ್ಕೊಳ್ಳೋದು, ಕಷ್ಟಪಟ್ಟು ದುಡಿಯೋದು, ಯಾರಿಗೂ ಮೋಸ ಮಾಡದೇ ಇರೋದು ಮತ್ತು ಮುಖ್ಯವಾಗಿ ತಂದೆ ತಾಯಿಯನ್ನ ಗೌರವಿಸೋದು, ಬಡವರಿಗೆ, ಕಾರ್ಮಿಕರಿಗೆ ಸಹಾಯ ಮಾಡೋದು ಸೇರಿದೆ. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪಾಲಿಸಬೇಕಾದ ನೈತಿಕ ಮೌಲ್ಯಗಳೇ ಶನಿಗಿಷ್ಟವಾದದ್ದು. ಇದು ಕೇವಲ ಧಾರ್ಮಿಕ ಆಚರಣೆಗಿಂತ ಒಂದು ಜೀವನ ಶೈಲಿ. ಹಾಗೆ ಮಾಡಬಾರದ ವಿಷಯಗಳ ಬಗ್ಗೆಯೂ ಎಚ್ಚರಿಕೆಯಿದೆ. ಖಂಡಿತ. ಮಾಡಬಾರ್ದ ಪಟ್ಟಿಯಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು, ಶಾರ್ಟ್ಕಟ್ ಹುಡುಕೋದು, ಅಹಂಕಾರ ಮತ್ತು ಸೋಮಾರಿತನ ಸೇರಿವೆ. ಶನಿ ಒಬ್ಬ ಸ್ಟ್ರಿಕ್ಟ್ ಟೀಚರ್ ಇದ್ದಾಗೆ. ವಿದ್ಯಾರ್ಥಿ ಶ್ರದ್ಧೆಯಿಂದ ಪಾಠ ಕಲ್ತ್ರೆ ಪ್ರೋತ್ಸಾಹ ಕೊಡ್ತಾರೆ, ಆದ್ರೆ ಅಶಿಸ್ತು, ಸೋಮಾರಿತನ ತೋರಿಸಿದ್ರೆ ಶಿಕ್ಷೆ ಕೊಟ್ಟಾದ್ರೂ ಸರಿ ದಾರಿಗೆ ತರೋಕೆ ಪ್ರಯತ್ನ ಮಾಡ್ತಾರೆ.
ನಾವು ಈ ನೆಗೆಟಿವ್ ಗುಣಗಳನ್ನ ಬಿಟ್ಟಷ್ಟು ಶನಿ ದೆಸೆಯ ಪ್ರಯಾಣ ಸುಲಭವಾಗುತ್ತೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ನಂತರ ನಾವೊಂದು ನಿರ್ಣಯಕ್ಕೆ ಬರಬಹುದು. ಅಂದ್ರೆ ತುಲಾರಾಶಿಯವರಿಗೆ ಶನಿ ಒಬ್ಬ ಶತ್ರು ಅಲ್ಲ, ಬದಲಿಗೆ ಜೀವನದ ಅತಿ ಮುಖ್ಯ ಪಾಠಗಳನ್ನ ಕಲಿಸೋಕೆ ಬರೋ ಒಬ್ಬ ಗೈಡ್. ಸಂಪೂರ್ಣವಾಗಿ. ಆತ ನಮ್ಮನ್ನ ದುರ್ಬಲ ವ್ಯಕ್ತಿಯಿಂದ ಶಕ್ತಿಶಾಲಿ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಿಂದ ವಿಶಿಷ್ಟ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುವ ಒಬ್ಬ ಗುರು. ಶನಿ ದೆಸೆ ಶುರುವಾಗೋ ಮುಂಚೆ ಇದ್ದ ವ್ಯಕ್ತಿಗೂ 19 ವರ್ಷಗಳ ನಂತರ ಇರುವ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತೀರಾ? ಖಂಡಿತ. ಶನಿ ದೆಸೆ ಮುಗಿದ ನಂತರ ಆ ವ್ಯಕ್ತಿ ಮೊದಲಿಗಿಂತ ಹೆಚ್ಚು ಬಲಿಷ್ಠ, ಹೆಚ್ಚು ಪ್ರಬುದ್ಧ ಮತ್ತು ಜೀವನದ ಬಗ್ಗೆ ಒಂದು ಸ್ಪಷ್ಟತೆ ಇರೋ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಇದು ಒಂದು ರೀತಿ ಪುನರ್ಜನ್ಮದ ಅನುಭವ ಇದ್ದ ಹಾಗೆ. ಈ ಮೂಲಗಳಲ್ಲಿರುವ ಒಂದು ಮಾತು, ಶನಿ ದೆಸೆ ಮುಗಿದ ಮೇಲೆ ನೀವು ಹಿಂದಿನ ನೀವು ಆಗಿರೋದಿಲ್ಲ, ನೀವು ಇನ್ನೂ ಹೆಚ್ಚು ಬಲಿಷ್ಠರಾಗಿರ್ತೀರಿ ಅಂತ. ಇದು ಇಡೀ ಚರ್ಚೆಯ ಸಾರಾಂಶವನ್ನೇ ಹೇಳುತ್ತೆ. ಹೌದು. ಈ ಆಧಾರಗಳು ಶನಿಯನ್ನ ಕರ್ಮಫಲದಾತ ಅಂತ ಮತ್ತೆ ಮತ್ತೆ ಹೇಳ್ತವೆ. ಇದರರ್ಥ ನಮ್ಮ ಇವತ್ತಿನ ಕೆಲಸಗಳೇ ನಮ್ಮ ನಾಳೆಯನ್ನ ನಿರ್ಧರಿಸುತ್ತೆ. ಇದು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ನಮ್ಮ ಭವಿಷ್ಯವನ್ನ ನಿರ್ಧರಿಸೋದು ಕೇವಲ ಗ್ರಹಗಳ ಪ್ರಭಾವವೋ ಅಥವಾ ಆ ಗ್ರಹಗಳ ಪ್ರಭಾವಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋ ನಮ್ಮ ಆಯ್ಕೆಗಳು ಮತ್ತು ನಮ್ಮ ಕರ್ಮಗಳು? ಈ ಬಗ್ಗೆ ಯೋಚನೆ ಮಾಡೋದು ಬಹುಶಃ ಎಲ್ಲರಿಗೂ ಉಪಯುಕ್ತ ಅನ್ಸುತ್ತೆ.